ನಮ್ಮ ಟೂಕೆ ಶಾಪ್ ನೂತನವಾಗಿ ಆರಂಭವಾಗಿದ್ದು ನಮ್ಮಲ್ಲಿ ಹುಟ್ಟುಹಬ್ಬ, ನಾಮಕರಣ, ಮದುವೆ, ವಾರ್ಷಿಕೋತ್ಸವ, ನಿಶ್ಚಿತಾರ್ಥ, ಬೇಬಿ ಶವರ್ ಸೇರಿದಂತೆ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ಹಾಗೂ ಈಗ ಟ್ರೆಂಡಿಂಗ್ ಅಲ್ಲಿರುವ ಡೆಕೋರೇಷನ್ ಐಟಮ್ಸ್ ಮಾರಾಟ ಮತ್ತು ಬಾಡಿಗೆಗೆ ದೊರೆಯುತ್ತದೆ. ಜೊತೆಗೆ ನಾವು ಸ್ಟೇಜ್ ಡೆಕೋರೇಷನ್, ಬಲೂನ್ ಡೆಕೋರೇಷನ್, ಬಬಲ್ ಆರ್ಟ್ಸ್, ಕೋಲ್ಡ್ ಫೈರ್ ಗನ್, ಕೇಕ್ ಸ್ಟ್ಯಾಂಡ್ ಡೆಕೋರೇಷನ್ ಮಾಡಿಕೊಡುತ್ತೇವೆ. ಒಮ್ಮೆ ಭೇಟಿ ನೀಡಿ. ಟೂಕೆ ಶಾಪ್, ಸಂತಗೇಟ್, ವಾಟರ್ ವರ್ಕ್ಸ್ ರೋಡ್, ಬೇತ್ಮಂಗ್ಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸುಮಾರು ವರ್ಷಗಳ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿದ ಶಾಸಕರಿಗೆ ಧನ್ಯವಾದ ಕೋರಿದ ಯುವ ಮುಖಂಡ ಚಂದ್ರಕಾಂತ್. ಗಡಿಭಾಗದ ಗ್ರಾಮಗಳಿಗೆ 10 ಲಕ್ಷ ವೆಚ್ಚದಲ್ಲಿ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡಿರುವ ಶಾಸಕಿ ರೂಪಕಲಾ ಶಶಿಧರ್. ಕೆಜಿಎಫ್ ತಾಲೂಕಿನ ಎನ್ಜಿ ಉಲ್ಕೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದ್ದು, ಮುಖಂಡರು ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ತಿಳಿಸಿದಾಗ 10 ಲಕ್ಷ ವೆಚ್ಚದಲ್ಲಿ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡಿಕೊಟ್ಟಿರುವ ಶಾಸಕಿಗೆ ಸುಣ್ಣಕುಪ್ಪ ಗ್ರಾಮಸ್ಥರು ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಮ್ಮ, ನಾರಾಯಣಪ್ಪ, ಉಪಾಧ್ಯಕ್ಷ ಮುರಳಿ ಮೋಹನ್, ಸ್ಥಳ ದಾನಿಗಳಾದ ಶಂಕರಪ್ಪ ನಾಯ್ಡು, ಸುಣ್ಣಕುಪ್ಪ ಸದಸ್ಯರಾದ ಸುಬ್ಬಯ್ಯ ನಾಯ್ಡು, ವೆಂಕಟಮ್ಮ, ಹಿರಿಯರಾದ ಭಾರ್ಗವರಾಮ್, ಕೃಷ್ಣಪ್ಪ, ಯುವ ಮುಖಂಡರು, ಕಾಂಗ್ರೆಸ್ ಒಬಿಸಿ ಜಿಲ್ಲಾ ಕಾರ್ಯದರ್ಶಿ ಚಂದ್ರಕಾಂತ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀನಿವಾಸ, ನಾರಾಯಣಸ್ವಾಮಿ, ಸುಬ್ರಹ್ಮಣಿ, ವೆಂಕಟೇಶ್, ಕೃಷ್ಣಪ್ಪ, ಬಾಲಚಂದ್ರ, ಕದಿರಪ್ಪ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಚಿನ್ನು. ಚಂದ್ರಕಾಂತ್, ಜಿಲ್ಲಾ ಒಬಿಸಿ ಜನರಲ್ ಸೆಕ್ರೆಟರಿ, ಕೋಲಾರ ಜಿಲ್ಲೆಗೆ. ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ತಾಲೂಕಿನ ಎಲ್ಲ ನಾಡಿನ ಜನತೆಗೆ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಅದೇ ಹೊಸ ವರ್ಷದ ಶುಭಾಶಯಗಳು. ಅವ್ರು ಅಂದ್ಕೊಂಡಂಗೆ ಎಲ್ಲ ಜನತೆಯೂ ಖುಷಿಯಾಗಿ ವರ್ಷ ಪೂರ್ತಿ ಬೆಳೆ ಮಳೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ನಮ್ಮ ಗಡಿಭಾಗದ ಏನಿವತ್ತು ಹುಲಿಕೋಟೆ ಬಾರ್ಡರ್ ಅಂತ ಹೇಳ್ತಿರೋ ಗಡಿಭಾಗ, ಆ ಭಾಗದ ಎನ್ ಜಿ ಉಲ್ಕೂರ್ ಪಂಚಾಯತಿ ಗಡಿಭಾಗದಲ್ಲಿ ಒಂದು 15 ಊರು ಇರುತ್ತೆ. 15 ಊರಲ್ಲಿ ಕನಿಷ್ಠ ಪಕ್ಷ ಅಂದ್ರೇನು ಒಂದು 10 ರಿಂದ 12 ಫಿಲ್ಟ್ರು ಕೆಲಸ ಪೂರ್ಣಗೊಂಡಿದೆ. ಇನ್ನೊಂದು 4 ಫಿಲ್ಟ್ರ್ ಕೆಲಸ ಕಾಮಗಾರಿ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಕಡೆಯಿಂದ ನಮ್ಮ ಮೇಡಮ್ ಹತ್ರ ಹೋಗಿ, ಮೇಡಮ್ ನಮಗೆ ನಮ್ಮ MLA ಮೇಡಮ್ ಅವ್ರ ಜನಪ್ರಿಯ ಶಾಸಕರಿಗೆ ನಾವು ಹೇಳಿದಾಗ, ನಮ್ಮ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ, ನಮ್ಗೆ ನೀರು ಬೇಕಂದರೆ ಎನ್ ಜಿ ಜೀಣ್ಮಾತ್ನಹಳ್ಳಿ ಕ್ರಾಸಲ್ಲಿದೆ ವಾಟರ್ ಫಿಲ್ಟ್ರು. ನಮ್ಮೂರವರೆಲ್ಲ ಅಲ್ಲಿ ಹೋಗ್ಬೇಕಾಗತ್ತೆ, ಕತ್ಲಲ್ಲಿ ಹೆಣ್ಮಕ್ಳು ಇರ್ತಾರೆ. ನಮ್ಮೂರಿಗೆ ಒಂದು ಫಿಲ್ಟ್ರ್ ಬೇಕು ಅಂತ ಹೇಳಿದ ತಕ್ಷಣ ಹೋಗಿ ನಮ್ಮ ಗ್ರಾಮಸ್ಥರು ನಾವು ಎಲ್ಲ ಹೋಗಿ ಮಾತಾಡಿದಾಗ ನಮ್ಮ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು ಆಯಿತು ಅಂತೇಳಿ ಸ್ಯಾಂಕ್ಷನ್ ಮಾಡಿದ KLLEDಯಲ್ಲಿ 10 ಲಕ್ಷ ರೂಪಾಯಿ ಖರ್ಚಲ್ಲಿ ಒಂದು ವಾಟರ್ ಫಿಲ್ಟರ್ನ ಸದಸ್ಯರು ಸುಬ್ರಹ್ಮಣ್ಯ ನಾಯ್ಡು ಅಂತ ನಾನು. ನಮ್ಮ ಮೇಡಮ್ನವರು ಬಂದ ಮೇಲೆ ಇಲ್ಲಿಗೆ ನಮಗೆ ತುಂಬ ಅನುಕೂಲಗಳು ಮಾಡಿದ್ದಾರೆ. ಇವಾಗ ಫಿಲ್ಟ್ರನ್ನು ಬೇಕು ಮೇಡಮ್ ಬಂದಿದ್ದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ನಮ್ಮ ಮೇಡಮ್ನವರು. ಸುಮಾರು ಇದಕ್ಕೆ ಮುಂಚೆ ಎಷ್ಟು ವರ್ಷದಿಂದ ಇಲ್ಲ, ನೀರೇ ಇಲ್ಲ ಇಲ್ಲಿ. ನಮ್ಮ ಮೇಡಮ್ನವ್ರು ಬಂದ ಮೇಲೇ ಫಿಲ್ಟ್ರು ಬೇಕೇ ಮೇಡಮ್ ಬಂದಿದ್ದಕ್ಕೆ ಸ್ಯಾಂಕ್ಷನ್ ಮಾಡಿ ನಮ್ಗೆ ಇವಾಗ ನೀರು ಕೊಟ್ಟರು ಮೇಡಮ್. ಮತ್ತು ಎಲ್ಲ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬ ಶುಭಾಶಯಗಳು. ಇವತ್ತು ಸುಣ್ಣಕುಪ್ಪ ಗ್ರಾಮದಲ್ಲಿ RO ಪ್ಲಾಂಟು ಆಗಿ ಒಂದು 2 ವಾರ ಆಗಿತ್ತು. ಅದಕ್ಕೋಸ್ಕರ ಇವಾಗ ಎಲೆಕ್ಷನ್ ಇರೋವಾಗ ಈ ಹಬ್ಬದ ದಿವಸ ಓಪನ್ ಮಾಡಬೇಕಂತ ಊರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಪೂಜೆ ಮಾಡಿ ಇವತ್ತು ಓಪನ್ ಮಾಡವ್ರೆ. ಇದು ಸ್ಯಾಂಕ್ಷನ್ ಮಾಡಿಕೊಟ್ಟಿರೋರು ನಮ್ಮ MLA ಆದ ರೂಪಾ ಶಶಿಧರ್ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂಗಳಿಗೆ ಮೊದಲನೇ ಹಬ್ಬ ಇದೆ. ನಮ್ಮ MLA ಆದಂಥ KF ತಾಲೂಕಿನ ರೂಪಕಲಾ ಅವರು ಮಾಡಿದ್ರೆ, ಜಾಗ ಎಲ್ಲೆಲ್ಲ ಸಮಸ್ಯೆ ಇದೆ ನಾವೇ ಜಾಗ ಕೊಟ್ಟು 10 ಜನಕ್ಕೆ ಒಳ್ಳೇದಾಗಲಿ ಅಂತ 10 ಜನಕ್ಕೆ ಒಳ್ಳೇದಾಗಲಿ ಅಂತ ನಾವು ಕೊಟ್ಟಿದ್ದೀವಿ. ಜನರು ಊರಿಗೆ ವರ್ಷ ಏನು ಮಾಡೋಕ್ಕೆ ನಾವು ಸಿಗ್ತಾನೆ. ಇದು ನಾನು 5 ವರ್ಷಕ್ಕೆ ಮುಂಚೆ ನಮ್ಮ ಭಾರ್ಗವ ಸರ್ ಹತ್ರ ನಾನು ಮಾತಾಡಿದ್ವಿ. ಸರಿ, ಜಾಗ ಹುಡುಕಿ ನಾವು ಅಲಾಟ್ಮೆಂಟ್ ಮಾಡಿಕೊಡ್ತೀವಿ ಮಾಡಿರಂತೆ. ಅವತ್ತಿಂದ ನಾನು ಮೊದಲೇ ಹೇಳಿದ್ದೀನಿ, ನನ್ನ ಕಾನ್ಸೆಪ್ಟೇ ಇದೇ ಇದ್ದಿದ್ದು. ಇಲ್ಲಿಂದ ಹೋಗ್ಬೇಕಂದ್ರೆ ಪಾಪ ಗಾಡೀಲಿ ಇರೋರು ಎತ್ಕೊಂಬರ್ತಾರೆ. ಅದೇ ಒಬ್ಬ ಕೂಲಿ ಆಳು ಹೋಗಿ ಎತ್ಕೊಂಬರೋಕ್ಕಾಗಲ್ಲ. ಅದು ನನ್ನ ಸಮಸ್ಯೆ ಐತೆ. ಮೇಲೆ ರಾತ್ರಿ ಇವತ್ತು ಹಬ್ಬ ಅಂತ ಸ್ವಲ್ಪ ಇದಿತ್ತು, ಏನೋ ರಾತ್ರಿ ಆಯ್ತು ಅಂತ ವಾಟರ್ ಫಿಲ್ಟರ್ ನೀರು ತೆಸಿ ಕೊಟ್ಟಿದ್ದೀನಿ ಆಲ್ರೆಡಿ. ಸರ್, ಬೆಳಗ್ಗೆ ಓಪನ್ ಮಾಡಿಕೊಂಡು ಬೆಳಗ್ಗೆ ಇದ್ಬಿಟ್ಟು ನಮ್ಮ ಶಂಕರಣ್ಣ ಅವ್ರನ್ನ ಹೋಗಿ ಕೇಳಿದಾಗ, ಆಯ್ತಪ್ಪ 10 ಜನಕ್ಕೆ ಒಳ್ಳೇದಾದ್ರೆ ಸುಬ್ಬಣ್ಣ ಅವರು ಇವರೆಲ್ಲ ಒಂದೇ ಫ್ಯಾಮಿಲಿಯವರು,
10 ಜನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಇದು ಬೇಕು ಅಂದಾಗ ಪಂಚಾಯತಿಗೆ ಇದಕ್ಕೆ ನಮ್ಮ ಫಿಲ್ಟರ್ಗೆ ಎಷ್ಟು ಬೇಕೋ ಅಷ್ಟು ಕೇಳಿದ ತಕ್ಷಣ ಬಂದು ಪಂಚಾಯತಿಗೆ ಬರ್ಕೊಟ್ರು ಜಾಗ. ಅವರು ನಮಗೆ ದಾನ ಮಾಡಿದ್ದಾರೆ. ಅವ್ರಿಗೆ ನಾವು ದುಡ್ಡು ಕಾಸು ಏನು ಕೊಡ್ಲಿಲ್ಲ, ಅವ್ರು ದಾನ ಮಾಡಿದ್ರೆ ನಮ್ಮ ಪಂಚಾಯತಿಗೆ ಸೇರಿದೆ. ಈಗ ನಮ್ಮ ಪಂಚಾಯತಿ ಲೆಕ್ಕದಲ್ಲಿ 10 ಜನಕ್ಕೆ ಸ್ವತ್ತಾಗಿದೆ. ಧನ್ಯವಾದಗಳು.